ಹಲೋ, ನಮಸ್ಕಾರ. ನಾನು ರೇಖಾ ಜಾಧವ್. ಈಗ ನಾನು ಗ್ಯಾನೋಡರ್ಮಾ ಟೀ ಆಯುರ್ವೇದಿಕ್. ಇದು ಒಳ್ಳೆಯದು ದೇಹಕ್ಕೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಎಲ್ಲರೂ ಉಪಯೋಗಿಸಬೇಕು. ನಾನು ಉಪಯೋಗಿಸುತ್ತೇನೆ. ಇದರ ಬಗ್ಗೆ ನಿಮಗೆ ತಿಳಿಯಬಯಸುತ್ತೇನೆ. ಇದು ಗ್ಯಾನೋಡರ್ಮಾ ಟೀ ರೋಗಗಳನ್ನು ವಾಸಿ ಮಾಡುವ ಗುಣವುಳ್ಳದ್ದು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಈ ರೀತಿ ಗ್ಯಾನೋಡರ್ಮಾ ಉಪಯೋಗಿಸಿ ಈ ಟೀಯನ್ನು ಉತ್ಪಾದಿಸಿರುವರು. ಈ ಟೀಯನ್ನು ಅತ್ಯುತ್ತಮ ಗುಣಮಟ್ಟವುಳ್ಳ ಚಹಾ ಎಲೆಯನ್ನು ಉಪಯೋಗಿಸಿರುವರು. 100 ಗ್ರಾಂ ಟೀ ಪೌಡರಿನಲ್ಲಿ 2 ಗ್ರಾಂ ಗ್ಯಾನೋಡರ್ಮಾ ಪೌಡರ್ ಬೆರೆಸಲಾಗಿದೆ. ಈ ಟೀಯನ್ನು ಮಾಡುವುದನ್ನು ಈಗ ನಿಮಗೆ ಮಾಡುವ ವಿಧಾನ ತಿಳಿಸುವೆ. 1 ಕಪ್ ನೀರು ಕುದಿಸಿ ಅದನ್ನು ಇಳಿಸಬೇಕು. ಅದರಲ್ಲಿ 1 ಚಮಚ ಚಹಾ ಪುಡಿ ಅಂದರೆ ನಮ್ಮ ಗ್ಯಾನೋಡರ್ಮಾ ಟೀಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ 2 ನಿಮಿಷ ಅಥವಾ 3 ನಿಮಿಷ ಮುಚ್ಚಿರಿ. ಆದರೆ ನೀವು ಸಕ್ಕರೆ ರೋಗ ಶುಗರ್ ಇದ್ದವರು ಇದರಲ್ಲಿ ಬೆಲ್ಲವನ್ನು ಉಪಯೋಗಿಸಬೇಡಿ. ಆಮೇಲೆ ಮುಚ್ಚಿಟ್ಟ ಕಪ್ಪಿನಿಂದ ಇನ್ನೊಂದು ಕಪ್ಪಿಗೆ ಶೋಧಿಸಿಕೊಳ್ಳಿರಿ. ನಂತರ ಸ್ವಲ್ಪ ನಿಂಬೆ ರಸ 2-3 ಡ್ರಾಪ್ ಇದರಲ್ಲಿ ಬೆರೆಸಿ ಕುಡಿಯಿರಿ. ವಿಟಮಿನ್ ಸಿ ಉಳ್ಳ ನಿಂಬೆ ರಸವನ್ನು ಬೆರೆಸಿ ಸೇವಿಸುವುದರಿಂದ ದೇಹಕ್ಕೆ ಒಳ್ಳೆಯದು. ಈ ಚಹಾವನ್ನು ಬೆಳಗ್ಗೆ ಸಾಯಂಕಾಲ 2-3 ಬಾರಿ ಈ ಚಹಾವನ್ನು ಉಪಯೋಗಿಸಿದರೆ ನಿಮ್ಮ ದೇಹದಲ್ಲಿ ಒಳ್ಳೆಯ ಆರೋಗ್ಯ ವೃದ್ಧಿಸುವುದು. 10-15 ನಿಮಿಷದಲ್ಲಿ ದೇಹದಲ್ಲಿ ರಕ್ತ ಸಂಚಾರ ಚುರುಕಾಗುವುದು. ದಣಿದ ದೇಹ ಹಾಗೂ ಮನಸ್ಸು ಉಲ್ಲಾಸ ನೀಡುತ್ತದೆ. ಮತ್ತು ಈ ಚಹಾ ನಮ್ಮಲ್ಲಿದ್ದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಹಾಗೂ ಬುದ್ಧಿಮತ್ತೆಯನ್ನು ಹೆಚ್ಚಿಸುತ್ತದೆ. ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ. ಮತ್ತು ಮೋಷನ್ ಸರಿಯಿಲ್ಲದವರಿಗೆ ಇದು ರಾತ್ರಿ 1 ಗ್ಲಾಸ್ ಕುಡಿದರೆ ಮೋಷನ್ನು ಕ್ಲಿಯರ್ ಆಗುತ್ತದೆ ಹಾಗೂ ಹಲ್ಲು ಹುಳುಕಾಗುವುದನ್ನು ತಡೆಗಟ್ಟುತ್ತದೆ. ನಮ್ಮ ದೇಹದ ಬೆಳವಣಿಗೆಗೆ ಅವಶ್ಯಕವಾದ ವಿಟಮಿನ್ B1, B2, B6, ಪೊಟ್ಯಾಷಿಯಂ, ಕಬ್ಬಿಣದ ಅಂಶಗಳನ್ನು ಹೊಂದಿರುತ್ತದೆ. ಈ ದೇಹದ ತೂಕ ಹೆಚ್ಚುವುದನ್ನು ತಡೆಗಟ್ಟುತ್ತದೆ. ಆರೋಗ್ಯವನ್ನು ಕಾಯ್ದುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಇದನ್ನು ಎಲ್ಲರೂ ಉಪಯೋಗಿಸಿರಿ. ನಾನು ಉಪಯೋಗಿಸುತ್ತಿದ್ದೇನೆ. ಒಳ್ಳೆಯದಾಗಲಿ. ಮತ್ತು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ಒಳ್ಳೆಯದಾಗಲಿ. ನಿಮಗೆ ತಿಳಿಸಬೇಕೆಂದು ನನಗೆ ಒಳ್ಳೆಯದಾಗಿದೆ.